ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಇದೆ. ನಿಮಗೆಲ್ಲ ಗೊತ್ತು, 4 ವಿಧಾನಸಭಾ ಚುನಾವಣೆಗಳು ನಡೆಯೋದಕ್ಕಿದೆ. ಈಗಾಗಲೇ 2 ರಾಜ್ಯದ ವಿಧಾನಸಭಾ ಚುನಾವಣೆಗಳನ್ನು ಘೋಷಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣಕ್ಕೆ ಚುನಾವಣೆ ಘೋಷಣೆ ಆಗಿದೆ. ಉಳಿದಂತೆ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರಕ್ಕೆ ಇನ್ನೇನು ಚುನಾವಣೆ ಘೋಷಣೆ ಆಗೋದಕ್ಕಿದೆ. ಹೀಗಾಗಿ ಈ 4 ವಿಧಾನಸಭಾ ಚುನಾವಣೆಗಳೇನಿದಾವೆ, ಇದು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ. ಈ ಚುನಾವಣೆಯಲ್ಲಿ ಬಿಜೆಪಿ ಏನಾದರೂ ಕಳಪೆ ಸಾಧನೆ ಮಾಡಿದ್ದೇ ಆದ್ರೆ, ಅಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಬಿಜೆಪಿ ಸೋತಿದ್ದೇ ಆದ್ರೆ, ಕೇಂದ್ರ ಸರ್ಕಾರ ಅಲ್ಲಾಡತ್ತೆ. ಕೇಂದ್ರದಲ್ಲಿರುವಂತಹ NDA ಸರ್ಕಾರದ ಮಿತ್ರ ಪಕ್ಷಗಳೇನಿದಾವೆ, ನರೇಂದ್ರ ಮೋದಿ ಸರ್ಕಾರವನ್ನು ಅಲ್ಲಾಡಿಸ್ತವೆ ಅಂತ ಅನೇಕರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಚುನಾವಣೆಯನ್ನ ಸಾಕಷ್ಟು ಪ್ರತಿಷ್ಠೆಯಾಗಿ ಬಿಜೆಪಿ ಸ್ವೀಕರಿಸಿದೆ. ತನ್ನ ಅಳಿವು ಉಳಿವಿನ ಪ್ರಶ್ನೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ. ಸದ್ಯ ಮಿತ್ರರೇ, ಈ ಚುನಾವಣೆ ಸಂಬಂಧಪಟ್ಟಂತೆ ಅನೇಕ ಸಮೀಕ್ಷೆಗಳು ಹೊರಗೆ ಬರ್ತಾ ಇದ್ದಾವೆ. ಯಾವ್ಯಾವ ರಾಜ್ಯದಲ್ಲಿ ಏನೇನಾಗತ್ತೆ ಅಂತ. ಈ ಬಾರಿ ಇಂಥವ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳೋದಕ್ಕೆ ಯಾವ ಸಮೀಕ್ಷೆಗಳಿಗೂ ಕೂಡ ದಮ್ಮಿಲ್ಲ. ಮೊದಲನೇದಾಗಿ ಲೋಕಸಭಾ ಚುನಾವಣೆಯಲ್ಲಿ ಸಮೀಕ್ಷೆಗಳಿಗೆ ಬಹಳಷ್ಟು ಹಿನ್ನಡೆ ಆಗಿದೆ. ಎರಡನೇದಾಗಿ ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದು ರೀತಿಯ ವಿಚಿತ್ರ ವಾತಾವರಣಗಳಿದೆ. ರಾಜಕೀಯವಾಗಿ ಏನನ್ನೂ ಪ್ರೆಡಿಕ್ಟ್ ಮಾಡುವಂತಹ ಸ್ಥಿತಿಯಲ್ಲಿ ಯಾವ ರಾಜ್ಯವೂ ಕೂಡ ಇಲ್ಲ. ಮಹಾರಾಷ್ಟ್ರದ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು. ಜಾರ್ಖಂಡ್, ಹರಿಯಾಣದಲ್ಲೂ ಕೂಡ ಒಂದು ವಿಚಿತ್ರ ಸನ್ನಿವೇಶ ನಿರ್ಮಾಣ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಏನನ್ನೂ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ INDIA ಕೂಟ ಅಧಿಕಾರಕ್ಕೆ ಬರುತ್ತಾ ಅಥವಾ ಬಿಜೆಪಿ ಏನಾದರೂ ಕಮಾಲ್ ಮಾಡುತ್ತಾ, ಏನನ್ನೂ ಹೇಳುವಂತಹ ಸ್ಥಿತಿಯಲ್ಲಿಲ್ಲ. ಆದರೂ ಕೂಡ ಟೈಮ್ಸ್ ನೌ ಒಂದು ಅಚ್ಚರಿಯ ಸಮೀಕ್ಷೆಯನ್ನು ಜನರ ಮುಂದಿಟ್ಟಿದೆ. ಈ ಸಮೀಕ್ಷೆ ಬಿಜೆಪಿ ಪಾಲಿಗೆ ಸ್ವಲ್ಪ ಶಾಕ್ ತರಿಸಿದ್ರೆ, INDIA ಕೂಟಕ್ಕೂ ಕೂಡ ಅವರೇನು ನಿರೀಕ್ಷೆ ಇಟ್ಕೊಂಡಿದ್ರು ಆ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಮೀಕ್ಷೆ ಹೇಳ್ತಾ ಇದೆ. 3 ರಾಜ್ಯಗಳ ಬಗ್ಗೆ ಈ ಸಮೀಕ್ಷೆ ಹೇಳ್ತಾ ಇದೆ. ಆ ಸಮೀಕ್ಷೆಯಲ್ಲಿ ಏನೇನು ಅಂಶಗಳು ಬೆಳಕಿಗೆ ಬಂದಿದೆ, ಯಾರು ಗೆಲ್ಲುವಂತಹ ನಿರೀಕ್ಷೆ ಜಾಸ್ತಿ ಇದೆ, ಯಾವ್ಯಾವ ರಾಜ್ಯದಲ್ಲಿ ಏನೇನು ಪರಿಸ್ಥಿತಿ ಇದೆ, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಹರಿಯಾಣದಲ್ಲಿ ಸದ್ಯ ಬಿಜೆಪಿ ಅಧಿಕಾರದಲ್ಲಿದೆ. 10 ವರ್ಷದಿಂದ ಬಿಜೆಪಿ ಹರಿಯಾಣದಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದೆ. ಈ ಹಿಂದೆ ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದ ಮುಖ್ಯಮಂತ್ರಿಗಳಾಗಿದ್ರು. ಆದರೆ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳ ಹಿಂದೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಅಧಿಕಾರದಿಂದ ಇಳಿಸಿ ಅಲ್ಲಿ ಹೊಸದಾದಂತಹ ಒಂದು ಮುಖವನ್ನು ಪರಿಚಯಿಸಲಾಗಿತ್ತು. ನಯಾಬ್ ಸಿಂಗ್ ಸೈನಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಆದರೆ ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ನಯಾಬ್ ಸಿಂಗ್ ಸೈನಿ ಹರಿಯಾಣದ ಬಿಜೆಪಿಯ ಮುಖ್ಯಮಂತ್ರಿ ಆಗಿದ್ದಾರೆ. ಸದ್ಯ ಚುನಾವಣೆ ಘೋಷಣೆ ಆಗಿದೆ. ಈ ಚುನಾವಣೆಯಲ್ಲಿ ಬಿಜೆಪಿ ಪರಿಸ್ಥಿತಿ ಏನಾಗುತ್ತೆ? ನಯಾಬ್ ಸಿಂಗ್ ಸೈನಿಯನ್ನ ಮತ್ತೆ ಮುಖ್ಯಮಂತ್ರಿ ಮಾಡೋದಕ್ಕೆ ಜನ ಇಷ್ಟಪಡ್ತಾ ಇದ್ದಾರಾ, ಅಥವಾ ಅಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರ್ತಾರಾ? ಈ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕೋಸ್ಕರವಾಗಿ ಟೈಮ್ಸ್ ನೌ ನಡೆಸಿದಂತಹ ಸಮೀಕ್ಷೆಯಲ್ಲಿ ಕೆಲವೊಂದಷ್ಟು ಅಚ್ಚರಿ ಅಂಶಗಳು ಬೆಳಕಿಗೆ ಬಂದಿದೆ. ಮುಖ್ಯವಾಗಿ ನಯಾಬ್ ಸಿಂಗ್ ಸೈನಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಮುಖ್ಯಮಂತ್ರಿಯಾಗಿ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ? ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಜನ ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿದ್ರೆ, ನಯಾಬ್ ಸಿಂಗ್ ಸೈನಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ 33% ಜನ ಅಭಿಪ್ರಾಯಪಟ್ಟಿದ್ದಾರೆ. ಆವರೇಜ್ ಆಗಿ ಕೆಲಸ ಮಾಡಿದ್ದಾರೆ ಅಂತ 31% ಜನ ಅಭಿಪ್ರಾಯಪಟ್ಟಿದ್ದಾರೆ. ಅವರೇನು ಒಳ್ಳೆ ಕೆಲಸ ಮಾಡಿಲ್ಲಪ್ಪ, ಪೂವರ್ ಪರ್ಫಾರ್ಮೆನ್ಸ್ ಅಂತ ಹೇಳಿ 27% ಜನ ಹೇಳಿದ್ದಾರೆ. ನಾವೇನನ್ನೂ ಹೇಳೋದಿಲ್ಲ ಅಂತ 9% ಜನ ಹೇಳಿದ್ದಾರೆ. ಅಲ್ಲಿಗೆ ಮಿತ್ರರೇ, ನಯಾಬ್ ಸಿಂಗ್ ಸೈನಿಯ ಪರವಾಗಿ ಅಂದ್ರೆ ಗುಡ್ ಮತ್ತೆ ಆವರೇಜ್ ಅನ್ನು ಸೇರಿಸಿದ್ರೆ 64% ಜನ ಅಭಿಪ್ರಾಯಪಟ್ಟಿದ್ದಾರೆ. ಅಂದ್ರೆ ಸೈನಿ ಸರ್ಕಾರದ ವಿರುದ್ಧ ಜನರಿಗೆ ಆಕ್ರೋಶ ಇಲ್ಲ ಅಂತ ಆಯ್ತು. 64% ಜನ ಅಂತಂದ್ರೆ ಮೆಜಾರಿಟಿ ಸಿಕ್ಕಾಯ್ತು. ಇನ್ನು INDIA ಕೂಟ ಈ ಬಾರಿ ಯಾವುದೇ CM ಫೇಸ್ ಅನ್ನು ಘೋಷಣೆ ಮಾಡಿಲ್ಲ. ಅಂದ್ರೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರು ಘೋಷಣೆ ಮಾಡಿಲ್ಲ. ಅಲ್ಲೊಂದು ಸ್ವಲ್ಪ ಗೊಂದಲ ಇದೆ. ಕಾಂಗ್ರೆಸ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಯಾರನ್ನ ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಮುಖ್ಯವಾಗಿ ಭೂಪೇಂದ್ರ ಹೂಡಾ, ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕ, ಅವರನ್ನ ಘೋಷಣೆ ಮಾಡುತ್ತಾ? ಕುಮಾರಿ ಶೈಲಜಾ ಅವರು ಕೂಡ ತುಂಬಾ ಓಡಾಡ್ತಾ ಇದ್ದಾರೆ, ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡುತ್ತಾ? ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಆಕಾಂಕ್ಷಿ, ಇವರು CM ಆಗ್ತಾರಾ? ಈ ಪ್ರಶ್ನೆ ಇದೆ. ಕಾಂಗ್ರೆಸ್ ಇದುವರೆಗೆ ಯಾರ ಹೆಸರನ್ನು ಕೂಡ ಘೋಷಣೆ ಮಾಡಿಲ್ಲ. ಹೀಗೆ CM ಫೇಸ್ ಇಲ್ಲದೆ ಚುನಾವಣೆಯನ್ನು ಎದುರಿಸ್ತಾ ಇರುವಂತದ್ದು ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ? ಈ ಪ್ರಶ್ನೆಯನ್ನು ಜನರಿಗೆ ಕೇಳಲಾಗಿತ್ತು. 45% ಜನ ಹೇಳ್ತಾ ಇದ್ದಾರೆ ಹೌದು, ಹಿನ್ನಡೆ ಆಗುತ್ತೆ. ಕಾಂಗ್ರೆಸ್ ಯಾರಾದ್ರೂ ಒಬ್ಬ CM ಫೇಸ್ ಅನ್ನ ಘೋಷಣೆ ಮಾಡಬೇಕಿತ್ತು ಅಂತ 45% ಜನ ಹೇಳ್ತಾ ಇದ್ದಾರೆ. ಇನ್ನು 27% ಜನ ಹೇಳ್ತಾ ಇದ್ದಾರೆ ಯಾವುದೇ ಇಂಪ್ಯಾಕ್ಟ್ ಇಲ್ಲ. ಇನ್ನು ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳ ಹಿಂದೆ ಬಿಜೆಪಿ ಮತ್ತು JJPಯ ಮೈತ್ರಿಕೂಟ ಬ್ರೇಕಪ್ ಆಗಿತ್ತಲ್ಲಿ. ಈ ಬ್ರೇಕಪ್ ಆಗಿದ್ದು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಕೇಳಿದ್ರೆ, ಬಿಜೆಪಿಗೆ ಬೆನಿಫಿಟ್ ಆಗುತ್ತೆ ಅಂತ 36% ಜನ ಹೇಳ್ತಾ ಇದ್ದಾರೆ. JJPಗೆ ಲಾಭ ಆಗುತ್ತೆ ಅಂತ 25% ಜನ ಹೇಳಿದ್ದಾರೆ. ಇಬ್ಬರಿಗೂ ಲಾಭ ಆಗುತ್ತೆ ಅಂತ 19% ಜನ ಹೇಳಿದ್ದಾರೆ. ಯಾರು ಬೆಸ್ಟ್ CM ಫೇಸ್, ಯಾರಿಗೆ ಹೆಚ್ಚು ಜನ ವೋಟ್ ಹಾಕ್ತಾರೆ ಕೇಳಿದ್ರೆ, ಈಗಿರುವಂತಹ ನಯಾಬ್ ಸಿಂಗ್ ಸೈನಿ ಇರ್ಲಿ ಅಂತ ಹೇಳಿ 31% ಜನ ಹೇಳಿದ್ದಾರೆ. ದುಷ್ಯಂತ್ ಚೌಟಾಲಾ CM ಆಗಬಹುದು ಅಂತ 8% ಜನ ಹೇಳಿದ್ದಾರೆ. ಹಾಗೆ ಭೂಪೇಂದ್ರ ಸಿಂಗ್ ಹೂಡಾ, ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕ, ಇವರು ಮುಖ್ಯಮಂತ್ರಿ ಆದ್ರೂ ಒಳ್ಳೇದು ಅಂತ 29% ಜನ ಹೇಳಿದ್ದಾರೆ. ಇವ್ರು ಯಾರೂ ಬೇಡ, ಬೇರೆ ಯಾರಾದ್ರೂ ಆದ್ರೆ ಆಗ್ಲಿ ಅಂತ 32% ಜನ ಅಭಿಪ್ರಾಯಪಟ್ಟಿದ್ದಾರೆ. ಸದ್ಯಕ್ಕೆ CM ಫೇಸ್ ಆಗಿ ನಯಾಬ್ ಸಿಂಗ್ ಸೈನಿಗೆ ಮೆಜಾರಿಟಿ ಇದೆ, 31% ಇದೆ. ಭೂಪೇಂದ್ರ ಹೂಡಾ ಕೂಡ ಏನು ಹಿಂದೆ ಬಿದ್ದಿಲ್ಲ, ಅವರಿಗೂ 29% ಜನರ ಒಲವಿದೆ. ಆದ್ರೆ ಇವ್ರು ಯಾರು ಬೇಡ ಅಂತ ಹೇಳುವವರ ಸಂಖ್ಯೆ 32% ಇದೆ. ಹೀಗಾಗಿ ಹರಿಯಾಣದಲ್ಲಿ ತುಂಬಾ ಟೈಟ್ ಫೈಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಗೆ ಏಕಾಂಗಿಯಾಗಿ ಗೆಲ್ಲೋದು ಕಷ್ಟ ಅಂತ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಮೈತ್ರಿಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ.
ಎಎಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ರಾಹುಲ್ ಗಾಂಧಿ ಸ್ವತಃ ಬಯಸ್ತಾ ಇದ್ದಾರೆ. ಆದ್ರೆ ಹರಿಯಾಣದ ಕಾಂಗ್ರೆಸ್ಗೆ ಇದಿಷ್ಟ ಇಲ್ಲ. ನಮ್ಗೆ ಯಾರ ಮೈತ್ರಿಯೂ ಬೇಡ ಅಂತ ಹರಿಯಾಣ ಕಾಂಗ್ರೆಸ್ ಹೇಳ್ತಾ ಇದೆ. ಒಂದು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಇದೆ. ಇದರ ನಡುವೆ ಕಾಂಗ್ರೆಸ್ ಏನ್ ಮಾಡಿದೆ, ವಿನೇಶ್ ಫೋಗಾಟ್ ಮತ್ತು ಬಜರಂಗ್ ಪುನಿಯಾ ಇಬ್ಬರನ್ನೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಂಡಿದೆ. ಇದು ಗೇಮ್ ಚೇಂಜರ್ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಓವರ್ ಆಲ್ ಆಗಿ ಈ ಟೈಮ್ಸ್ ನಾವು ನಡೆಸಿದಂತಹ ಈ ಸಮೀಕ್ಷೆಯಲ್ಲಿ ಏನ್ ನಂಬರ್ ಕೊಡಲಾಗಿದೆ ಕೇಳಿದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ 33ರಿಂದ 38 ಸೀಟನ್ನು ಗೆಲ್ಲಬಹುದು, ಕಾಂಗ್ರೆಸ್ 36ರಿಂದ 41 ಸೀಟನ್ನು ಗೆಲ್ಲಬಹುದು. ಅಂದ್ರೆ ಬಿಜೆಪಿಗಿಂತ ಕಾಂಗ್ರೆಸ್ ಬೆಟರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. 10 ವರ್ಷದ ಬಿಜೆಪಿ ಆಡಳಿತಕ್ಕೆ ಆಡಳಿತ ವಿರೋಧಿ ಅಲೆ ಇದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಜೆಜೆಪಿ 2ರಿಂದ 5 ಕ್ಷೇತ್ರವನ್ನು ಗೆಲ್ಲಬಹುದು, ಇತರೆ ಪಕ್ಷಗಳು 6ರಿಂದ 11 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಹರಿಯಾಣ ವಿಧಾನಸಭೆಗೆ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಿದೆ. 46 ಯಾರು ಗೆಲ್ತಾರೋ ಅವರು ಅಧಿಕಾರವನ್ನ ನಡೆಸ್ತಾರೆ. ಸದ್ಯ ಈ ಸಮೀಕ್ಷೆಯ ಪ್ರಕಾರ ಯಾರಿಗೂ 46 ಬರ್ತಾ ಇಲ್ಲ. ಕಾಂಗ್ರೆಸ್ ಕೂಡ ಆ 46 ಮಾರ್ಕ್ ಅನ್ನು ರೀಚ್ ಆಗಿಲ್ಲ, ಬಿಜೆಪಿ ಕೂಡ ರೀಚ್ ಆಗಿಲ್ಲ. ಹಂಗ್ ಅಸೆಂಬ್ಲಿ ಆಗುತ್ತೆ, ಕೊಯ್ಲೇಷನ್ ಗವರ್ಮೆಂಟ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಜೆಜೆಪಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಜೆಜೆಪಿ ಏನ್ ಘೋಷಣೆ ಮಾಡಿದೆ, ನಾವು ಯಾರಿಗೆ ನಂಬರ್ ಇರುತ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇದು ಜೆಜೆಪಿಯ ನಿಲುವು. ನಾವು ಬಿಜೆಪಿ ಜೊತೆಗೆ ಹೋಗ್ತೀವಿ ಅಂತ ಅವ್ರು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಜೊತೆಗೆ ಹೋಗ್ತೀವಿ ಅಂತನೂ ಕೂಡ ಅವ್ರು ಹೇಳ್ತಾ ಇಲ್ಲ. ಯಾರು ಸರ್ಕಾರ ರಚನೆ ಮಾಡೋದಕ್ಕೆ ಫೇವರ್ ಆಗಿರ್ತಾರೋ, ಯಾರಿಗೆ ಜಾಸ್ತಿ ನಂಬರ್ ಬಂದಿರುತ್ತೋ ಅವರ ಪರವಾಗಿ ನಾವಿರ್ತೀವಿ ಅಂತ ಜೆಜೆಪಿ ಹೇಳ್ತಾ ಇದೆ. ಹೀಗಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡುವಂತದ್ದು ಬಹಳ ಕಷ್ಟ ಇದೆ. ಇಬ್ಬರ ನಡುವೆಯೂ ಕೂಡ ತುಂಬಾ ಟೈಟ್ ಫೈಟ್ ಇದೆ. ಯಾರ ಪರವಾಗಿ ಬೇಕಾದ್ರೂ ಆಗಬಹುದು. ಈ ರೀತಿಯಾಗಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನು ಜಾರ್ಖಂಡ್ ಕೂಡ ಒಂದು ವಿಚಿತ್ರ ರಾಜಕೀಯ ಸನ್ನಿವೇಶದಲ್ಲಿದೆ. ಹೇಮಂತ್ ಸೊರೇನ್ ಬಂಧನ ಆಗಿತ್ತು. ಈ ಬಂಧನ ಬಿಜೆಪಿಗೆ ಲಾಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೇಮಂತ್ ಸೊರೇನ್ ಬಗ್ಗೆ ಒಂದು ಅನುಕಂಪ ಹುಟ್ಟಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಚಂಪೈ ಸೊರೇನ್, ಈ ಹಿಂದೆ ಹೇಮಂತ್ ಸೊರೇನ್ ಬಂಧನ ಆದಂತಹ ಸಂದರ್ಭದಲ್ಲಿ ಚಂಪೈ ಸೊರೇನ್ ಮುಖ್ಯಮಂತ್ರಿ ಆಗಿದ್ರು. ಈಗ ಅವರು ರಾಜೀನಾಮೆಯನ್ನು ಕೊಟ್ಟು ಜೆಎಂಎಂ ನಿಂದ ಹೊರಗೆ ಬಂದು ಬಿಜೆಪಿಯನ್ನು ಸೇರ್ಪಡೆ ಆಗಿದ್ದಾರೆ. ಇದು ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೀಗಾಗಿ ಜಾರ್ಖಂಡ್ ವಿಧಾನಸಭೆಯನ್ನ ಪ್ರೆಡಿಕ್ಟ್ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ. ಈ ಸಮೀಕ್ಷೆ ಏನ್ ಹೇಳ್ತಾ ಇದೆ ಕೇಳಿದ್ರೆ, ಹೇಮಂತ್ ಸೊರೇನ್ ಹೇಗ್ ವರ್ಕ್ ಮಾಡಿದ್ದಾರೆ, ಗುಡ್ ಆರ್ ಬ್ಯಾಡ್, ಆವರೇಜ್ ಏನ್ ಹೇಳ್ತಾರೆ ಜನ ಕೇಳಿದ್ರೆ, ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ ಅಂತ 35% ಜನ ಹೇಳ್ತಾ ಇದ್ದಾರೆ. ಆವರೇಜ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ 18% ಜನ ಹೇಳ್ತಾ ಇದ್ದಾರೆ. ಕೆಟ್ಟ ಪ್ರದರ್ಶನ ಅಂತ 31% ಜನ ಹೇಳ್ತಾ ಇದ್ದಾರೆ. ಏನನ್ನೂ ಹೇಳೋದಿಲ್ಲ ಅಂತ 6% ಜನ ಹೇಳ್ತಾ ಇದ್ದಾರೆ. ಹೇಮಂತ್ ಸೊರೇನ್ಗೆ ಜೈಲು ವಾಸ ಆಗಿದ್ದು ಬಿಜೆಪಿಗೆ ಲಾಭ ಆಗುತ್ತಾ, INDIA ಕೂಟಕ್ಕೆ ಲಾಭ ಆಗುತ್ತಾ ಅಂತ ಕೇಳೋದಂತಹ ಪ್ರಶ್ನೆಗೆ 31% ಜನ ಬಿಜೆಪಿಗೆ ಲಾಭ ಆಗುತ್ತೆ, ಅವರು ಜೈಲು ಸೇರಿದ್ದು ಬಿಜೆಪಿಗೆ ವರವಾಗುತ್ತೆ ಅಂತ 31% ಜನ ಹೇಳ್ತಾ ಇದ್ದಾರೆ. INDIA ಕೂಟಕ್ಕೆ ಲಾಭ ಆಗುತ್ತೆ ಅಂತ 29% ಜನ ಹೇಳ್ತಾ ಇದ್ದಾರೆ. ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲಪ್ಪ, ಅವ್ರು ಜೈಲಿಗೆ ಹೋಗ್ಲಿ ಬಿಡ್ಲಿ, ಅದು ಯಾವುದೇ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ 34% ಜನ ಹೇಳ್ತಾ ಇದ್ದಾರೆ. ಯಾರು ಸಿಎಂ ಫೇಸ್, ಯಾರ ಪರವಾಗಿ ಜನರ ಒಲವಿದೆ, ಈ ಪ್ರಶ್ನೆಗೆ ಹೇಮಂತ್ ಸೊರೇನ್ರೇ ಮುಂದೆ ಸಿಎಂ ಆಗ್ಲಿ ಅಂತ 29% ಜನ ಹೇಳಿದ್ರೆ, ಚಂಪೈ ಸೊರೇನ್ ಆದ್ರೆ ಆಗಬಹುದು ಅಂತ 8% ಜನ ಹೇಳ್ತಾ ಇದ್ದಾರೆ. ಬಾಬುಲಾಲ್ ಮೊರಾಂಡಿ ಅತಿ ಹೆಚ್ಚಿನ ಅಂಕವನ್ನು ಪಡೀತಾ ಇದ್ದಾರೆ. ಬಿಜೆಪಿಯ ದೊಡ್ಡ ನಾಯಕ ಬಾಬುಲಾಲ್ ಮೊರಾಂಡಿ ಸಿಎಂ ಆಗ್ಲಿ ಅಂತ 42% ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಯ ಬಾಬುಲಾಲ್ ಮೊರಾಂಡಿಯ ಬಗ್ಗೆ ಹೆಚ್ಚಿನ ಜನರ ಒಲವಿದೆ, ಅವ್ರು ಸಿಎಂ ಆದ್ರೆ ಓಕೆ ಅಂತ ಅನೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಹಿಂದೆ ಇವರು ಸಿಎಂ ಕೂಡ ಆಗಿದ್ರು. ಜಾರ್ಖಂಡ್ ನ ಪ್ರಪ್ರಥಮ ಸಿಎಂ ಇವರು. ಅವರ ಪರವಾಗಿ ಜನರ ಒಲವಿದೆ. ಇನ್ನು ಎಷ್ಟು ಸೀಟ್ ಬರಬಹುದು ಜಾರ್ಖಂಡ್ ನಲ್ಲಿ, ಯಾವ್ಯಾವ ಪಕ್ಷದ ಸಾಧನೆ ಏನಾಗಿರುತ್ತೆ ನೋಡೋದಾದ್ರೆ, ಜೆಎಂಎಂ 19ರಿಂದ 24, ಹೇಮಂತ್ ಸೊರೇನ್ ಪಕ್ಷಕ್ಕೆ 19ರಿಂದ 24 ಸೀಟ್ ಬರಬಹುದು. ಅದೇ ರೀತಿಯಾಗಿ ಕಾಂಗ್ರೆಸ್ 5ರಿಂದ 10 ಕ್ಷೇತ್ರವನ್ನು ಗೆಲ್ಲಬಹುದು. ಬಿಜೆಪಿ 39ರಿಂದ 44 ಕ್ಷೇತ್ರವನ್ನು ಗೆಲ್ಲಬಹುದು. ಎಜೆಎಸ್ಯುಪಿ 2ರಿಂದ 7 ಗೆಲ್ಲಬಹುದು. ಅದರ್ಸ್ 4ರಿಂದ 9 ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 2019ರಲ್ಲಿ ಜೆಎಂಎಂ 30 ಕ್ಷೇತ್ರವನ್ನು ಗೆದ್ದಿತ್ತು, ಕಾಂಗ್ರೆಸ್ 25 ಗೆದ್ದಿತ್ತು. ಹೀಗಾಗಿ ಇವರಿಬ್ಬರ ನಡುವೆ ಕೊಯಲೇಷನ್ ಗವರ್ಮೆಂಟ್ ಆಗಿತ್ತು. ಬಿಜೆಪಿ ಕೇವಲ 16ಕ್ಕೆ ಕುಸಿದಿತ್ತು. ಆದ್ರೆ ಈ ಬಾರಿ ಬಿಜೆಪಿ 39ರಿಂದ 44 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಜಾರ್ಖಂಡ್ ನಲ್ಲಿ ಒಟ್ಟು 81 ವಿಧಾನಸಭಾ ಕ್ಷೇತ್ರಗಳಿದೆ. 41 ಯಾರು ಗೆಲ್ತಾರೋ ಅವ್ರು ಸರ್ಕಾರ ಮಾಡ್ತಾರೆ. ಬಿಜೆಪಿ ಗೆಲ್ಲೋದಕ್ಕೆ ಸ್ಲೈಟ್ ಎಡ್ಜ್ ಇದೆ, ಆದ್ರೂ ಕೂಡ ಕ್ಲಿಯರ್ ಆಗಿ ಮೆಜಾರಿಟಿ ಬರುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ ಯಾವ ರಾಜ್ಯದಲ್ಲೂ ಕೂಡ ಯಾವ ಪಕ್ಷವೂ ಕೂಡ ಸ್ವೀಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ದೊಡ್ಡ ಬಹುಮತವನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಸಿಚುವೇಶನ್ ಇದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಮಹಾರಾಷ್ಟ್ರದ ಬಗ್ಗೆ ಒಂದು ಕದನ ಕುತೂಹಲ ಇದೆ. ಏನಾಗುತ್ತೆ ಅಲ್ಲಿ, ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲದೂ ಕೂಡ ಉಲ್ಟಾ ಪಲ್ಟಾ ಆಗಿತ್ತು. ಬಿಜೆಪಿಯ ಎಲ್ಲಾ ಲೆಕ್ಕಾಚಾರ ಫೇಲ್ಯೂರ್ ಆಗಿತ್ತು. ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಾಗೆ ಆಗಬಹುದು. ಒಂದು ಕಡೆ ಮಹಾ ವಿಕಾಸ್ ಅಗಾಡಿ ಇದೆ, ಇನ್ನೊಂದು ಕಡೆ ಮಹಾಯುತಿ ಇದೆ. ಇವರಿಬ್ಬರ ನಡುವೆ ತುಂಬಾ ಟಫ್ ಫೈಟ್ ಇದೆ. ಯಾರು ಗೆಲ್ತಾರೆ ಎನ್ನುವಂತದ್ದು ಯಕ್ಷ ಪ್ರಶ್ನೆ ಆಗಿದೆ. $1 ಮಿಲಿಯನ್ ಪ್ರಶ್ನೆ ಅಂತಾರಲ್ಲ, ಆ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿದೆ. ಈ ಸಮೀಕ್ಷೆ ಏನು ಹೇಳ್ತಾ ಇದೆ ಅದನ್ನು ನೋಡೋದಾದ್ರೆ, ಏಕನಾಥ್ ಶಿಂದೆ ಸದ್ಯ ಮಹಾರಾಷ್ಟ್ರದ ಮುಖ್ಯಮಂತ್ರಿ. ಅವರ ವರ್ಕ್ ಹೇಗಿದೆ ಅಂತ ಜನರಿಗೆ ಪ್ರಶ್ನೆ ಮಾಡಲಾಗಿತ್ತು. ಗುಡ್ಡ, ಆವರೇಜಾ, ನಾಟ್ ಗುಡ್ಡ, ಏನ್ ಹೇಳ್ತೀರಿ ಅಂತ. ಅದಕ್ಕೆ 39% ಜನ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಆವರೇಜ್ ಆಗಿ ಕೆಲಸ ಮಾಡಿದ್ದಾರೆ ಅಂತ 23% ಜನ ಹೇಳ್ತಾ ಇದ್ದಾರೆ. ನಾಟ್ ಗುಡ್, ಒಳ್ಳೆ ಕೆಲಸ ಮಾಡಿಲ್ಲ ಅಂತ 21% ಜನ ಹೇಳ್ತಾ ಇದ್ದಾರೆ. ನಾವೇನನ್ನೂ ಹೇಳೋದಿಲ್ಲ, ಚುನಾವಣೆಯಲ್ಲಿ ಮತ ಹಾಕ್ತೀವಿ ಅಂತೇಳಿ 17% ಜನ ಹೇಳ್ತಾ ಇದ್ದಾರೆ.
ಅಲ್ಲಿಗೆ ಮಿತ್ರರೇ, ಏಕನಾಥ್ ಶಿಂದೆ ವರ್ಕ್ಗೆ ಒಳ್ಳೆ ಮಾರ್ಕ್ಸ್ ಕೊಟ್ಟಿದ್ದು 62% ಜನ. ಇವರೇ ಇರಲಪ್ಪ, ಇವರೇ ಕಂಟಿನ್ಯೂ ಆಗ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ 62% ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಮೆಜಾರಿಟಿ ಸಿಕ್ಕೋಯ್ತು. ಇನ್ನು ಈ ಚುನಾವಣೆಯಲ್ಲಿ ಅಜಿತ್ ಪವಾರ್ ರೋಲ್ ಇದೆಯಾ? ಅವರು ಸದ್ಯ ಬಿಜೆಪಿ ಜೊತೆಗಿದ್ದಾರೆ, ಅವರು ಎನ್ಸಿಪಿ ಜೊತೆಗೆ ವಾಪಸ್ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಚುನಾವಣೆಯಲ್ಲಿ ಅವ್ರ ರೋಲ್ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳಲಾಗಿತ್ತು. ತುಂಬಾ ಮುಖ್ಯವಾಗ್ತಾರೆ ಅಂತ ಹೇಳಿ 26% ಜನ ಹೇಳ್ತಾರೆ. ಅವರನ್ನ ಬಿಟ್ಟು ಮಹಾಯುತಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ 26% ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಮೈನರ್ ರೋಲ್ ಅಂತ 31% ಜನ ಹೇಳ್ತಾ ಇದ್ದಾರೆ. ಏನೂ ಇಲ್ಲಪ್ಪ, ಅವ್ರು ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ ಅಂತ 35% ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಅಜಿತ್ ಪವಾರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ನಿಭಾಯಿಸೋದಿಲ್ಲ ಅಂತ ಹೇಳುವವರ ಸಂಖ್ಯೆ 66% ಜನ ಇದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಯಾರು ಸಿಎಂ ಆಗ್ಬೇಕು? ಏಕನಾಥ್ ಶಿಂದೆ ಸಿಎಂ ಆಗಿ ಮುಂದುವರಿಬೇಕಾ? ಉದ್ಧವ್ ಠಾಕ್ರೆ ಸಿಎಂ ಆಗ್ಬೇಕಾ? ಫಡ್ನವೀಸ್ ಮುಖ್ಯಮಂತ್ರಿ ಆಗ್ಬೇಕಾ? ಶರದ್ ಪವಾರ್ ಆಗ್ಬೇಕಾ? ಈ ಪ್ರಶ್ನೆಯನ್ನ ಕೂಡ ಕೇಳಲಾಗಿತ್ತು. ಇದಕ್ಕೆ ಜನ ಏನು ಉತ್ತರ ಕೊಟ್ಟಿದ್ದಾರೆ ಕೇಳಿದ್ರೆ, 37% ಜನ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ, ಅವರಿಗೆ ಆ ಕೆಪಾಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆಗೆ 21% ಜನ ವೋಟ್ ಹಾಕಿದ್ರೆ, ಫಡ್ನವೀಸ್ಗೆ 21% ಜನ ವೋಟ್ ಹಾಕಿದ್ದಾರೆ. ಉದ್ಧವ್ ಮತ್ತು ಫಡ್ನವೀಸ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಒಂದೇ ನಂಬರ್ ಅನ್ನ ತೆಗೆದುಕೊಂಡಿದ್ದಾರೆ. ಶರದ್ ಪವಾರ್ ಮುಖ್ಯಮಂತ್ರಿ ಆದ್ರೆ ಆಗ್ಲಿ ಅಂತ 10% ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಲ್ಲಿಗೆ ಮಿತ್ರರೇ, ಫಡ್ನವೀಸ್ ಮತ್ತು ಉದ್ಧವ್ ಠಾಕ್ರೆ ಮತ್ತು ಫಡ್ನವೀಸ್ ಗಿಂತಲೂ ಕೂಡ ಏಕನಾಥ್ ಶಿಂದೆ ಸಿಎಂ ಫೇಸ್ ಆಗಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾರೆ. ಅವರ ಪರವಾಗಿ 37% ಜನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎಷ್ಟು ಸೀಟ್ ಬರಬಹುದು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ? ಬಿಜೆಪಿ ಈ ಬಾರಿ 83ರಿಂದ 93 ಸೀಟನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಶಿವಸೇನೆ ಏಕನಾಥ್ ಶಿಂದೆ ಬಣ 42ರಿಂದ 52 ಕ್ಷೇತ್ರವನ್ನು ಗೆಲ್ಲಬಹುದು. ಇದೇ ಪ್ರಪ್ರಥಮ ಸಮೀಕ್ಷೆ ಈ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ತಾ ಇರುವಂತದ್ದು. ಅದೇ ಬಿಜೆಪಿ ಜೊತೆಗಿದೆಯಲ್ಲ ಅಜಿತ್ ಪವಾರ್ ಬಣ, ಅವರು ಒಂದು 7ರಿಂದ 12 ಕ್ಷೇತ್ರವನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಮಾಲ್ ಮಾಡಿದ್ದಂತಹ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ 58ರಿಂದ 68 ಕ್ಷೇತ್ರವನ್ನು ಗೆಲ್ಲಬಹುದು. ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಹೊರಹೊಮ್ಮುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ತೀರಾ ಹೀನಾಯ ಪ್ರದರ್ಶನ ಮಾಡುತ್ತೆ. 26ರಿಂದ 31 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಮಾತ್ರ ಉದ್ಧವ್ ಠಾಕ್ರೆಗೆ ಸಾಧ್ಯ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಎನ್ಸಿಪಿಯ ಶರದ್ ಪವಾರ್ ಬಣ 35ರಿಂದ 45 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮಹಾಯುತಿ ಬಿಜೆಪಿ ನೇತೃತ್ವದ ಕೂಟ ಏನಿದೆ, ಸದ್ಯ ಅಧಿಕಾರದಲ್ಲಿರುವಂತಹ ಕೂಟ, ಇವರು ಈ ಬಾರಿಯ ಚುನಾವಣೆಯಲ್ಲಿ 137ರಿಂದ 152 ಕ್ಷೇತ್ರವನ್ನು ಗೆಲ್ಲಬಹುದು. ಅದೇ ರೀತಿಯಾಗಿ ಮಹಾವಿಕಾಸ್ ಅಗಾಡಿ ANDIA ನೇತೃತ್ವದ ಕೂಟ ಇದೆಯಲ್ಲ, ಇವರು 129ರಿಂದ 144 ಕ್ಷೇತ್ರವನ್ನು ಗೆಲ್ಲಬಹುದು ಹೀಗಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ 288 ವಿಧಾನಸಭಾ ಕ್ಷೇತ್ರಗಳಿದೆ. ಯಾರು 145 ಗೆಲ್ತಾರೋ ಅವರು ಅಧಿಕಾರವನ್ನು ನಡೆಸ್ತಾರೆ. ಕಳೆದ ಬಾರಿಯ ಅಂದ್ರೆ 2019 ಚುನಾವಣೆಯಲ್ಲಿ ಬಿಜೆಪಿ 105 ಕ್ಷೇತ್ರವನ್ನು ಗೆದ್ದಿತ್ತು, ಕಾಂಗ್ರೆಸ್ 45 ಗೆದ್ದಿತ್ತು, ಎನ್ಸಿಪಿ 54 ಗೆದ್ರೆ ಶಿವಸೇನೆ 56 ಗೆದ್ದಿತ್ತು. ಯಾವುದೇ ಪಕ್ಷಗಳು ಕೂಡ ವಿಭಜನೆ ಆಗಿರಲಿಲ್ಲ. ಶಿವಸೇನೆ ಮತ್ತು ಬಿಜೆಪಿ ಸೀಟ್ ಶೇರ್ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ವು. ಅವರಿಗೆ ಬಹುಮತವನ್ನ ಜನ ಕೊಟ್ಟಿದ್ರು. ಆದ್ರೆ ಉದ್ಧವ್ ಠಾಕ್ರೆಗೆ ಏನನ್ನಿಸ್ತು, ನಾನ್ ಸಿಎಂ ಆಗ್ಬೇಕು ಅಂತ. ಹೀಗಾಗಿ ಅವರು ಬಿಜೆಪಿಯಿಂದ ತನ್ನ ಬೆಂಬಲವನ್ನು ವಾಪಸ್ ಪಡೆದುಕೊಂಡ್ರು. ಮಹಾವಿಕಾಸ್ ಅಘಾಡಿ ಮಾಡಿ ಸರ್ಕಾರವನ್ನು ರಚನೆ ಮಾಡಿದ್ರು. ಆನಂತರ ಬಿಜೆಪಿ ಶಿಂದೆ ಬಣಕ್ಕೆ ಬೆಂಬಲ ಕೊಟ್ಟು ಏಕನಾಥ್ ಶಿಂದೆಯನ್ನ ಮುಖ್ಯಮಂತ್ರಿ ಮಾಡಿತ್ತು. ಈ ರೀತಿಯಾದಂತಹ ಒಂದು ರಾಜಕೀಯ ಸನ್ನಿವೇಶ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗಿತ್ತು. ಈಗ ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ನಡುವೆ ತುಂಬಾ ಟಫ್ ಫೈಟ್ ನಡೀತಾ ಇದೆ. ಈ ಬಾರಿ ಯಾರು ಗೆಲ್ತಾರೆ ಎನ್ನುವಂತದ್ದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಈ ಸಮೀಕ್ಷೆ ಹೇಳ್ತಾ ಇದೆ ಬಿಜೆಪಿಗೆ ಸ್ವಲ್ಪ ಎಡ್ಜ್ ಇದೆ. ಅಂದ್ರೆ ಮಹಾಯುತಿ ಈ ಬಾರಿ ಮತ್ತೆ ಅಧಿಕಾರವನ್ನು ನಡೆಸಬಹುದು. ಹಾಗಂತ ANDIA ಕೂಟ ಏನು ಹಿಂದುಳಿದಿಲ್ಲ. ಅವರು ಕೂಡ ತುಂಬಾ ಟಫ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಅವರೂ ಸಹ ಅಧಿಕಾರಕ್ಕೆ ಬರುವಂತಹ ಫೇವರೇಟ್ ಆಗಿದ್ದಾರೆ. ಕೊನೆಯ ಕ್ಷಣದಲ್ಲಿ ಜಾದೂ ನಡೀಬಹುದು. ಆದ್ರೆ ಈ ಕ್ಷಣಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ ಮತ್ತೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಮರಾಠರ ನಾಡಿನಲ್ಲಿ ಮರಾಠರ ಮಾನಸ ಪುತ್ರನಾಗಿ ಏಕನಾಥ್ ಶಿಂದೆ ಹೊರಹೊಮ್ಮುತ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮಿತ್ರರೇ, ಈ 3 ಚುನಾವಣೆಗಳು ಜೊತೆಗೆ ಜಮ್ಮು ಕಾಶ್ಮೀರದ ಒಂದು ಚುನಾವಣೆ, ಈ ಎಲ್ಲಾ ಚುನಾವಣೆಗಳು ಕೂಡ ನರೇಂದ್ರ ಮೋದಿ ಸರ್ಕಾರಕ್ಕೆ ನಿಜವಾಗ್ಲೂ ಅಗ್ನಿ ಪರೀಕ್ಷೆ. ಇಲ್ಲೇನಾದ್ರೂ ಒಂದು 2 ರಾಜ್ಯದಲ್ಲಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಕೇಂದ್ರ ಸರ್ಕಾರ ತುಂಬಾ ಸೇಫ್ ಆಗುತ್ತೆ, ತುಂಬಾ ಪವರ್ಫುಲ್ ಆಗುತ್ತೆ. 4ಕ್ಕೆ 4 ಬಿಜೆಪಿ ಸೋತಿದ್ದೆ ಆದ್ರೆ, ಬಿಜೆಪಿ ನೇತೃತ್ವದ ಯಾವುದೇ ಕೂಟವೂ ಕೂಡ ಅಧಿಕಾರಕ್ಕೆ ಬರೋದರಲ್ಲಿ ವಿಫಲವಾಗಿದ್ದೆ ಆದ್ರೆ ಕೇಂದ್ರ ಸರ್ಕಾರ ಕೂಡ ಅಲ್ಲಾಡತ್ತೆ. ಬಿಹಾರದ JDU ಯೋಚನೆ ಮಾಡುತ್ತೆ, ಮುಂದಿನ ವರ್ಷವೇ ನಮ್ಮ ಚುನಾವಣೆ ಕೂಡ ಬರ್ತಾ ಇದೆ, ಬಿಜೆಪಿ ಜೊತೆಗೆ ಹೋದ್ರೆ ನಮಗೆ ಲಾಭ ಆಗುತ್ತಾ ಇಲ್ವಾ? ಈ ರೀತಿಯಾಗಿ ನಿತೀಶ್ ಕುಮಾರ್ ಯೋಚನೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಈಗಾಗಲೇ ಚಿರಾಗ್ ಪಾಸ್ವಾನ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದ್ದಾರೆ. ಅವರು ಇನ್ನಷ್ಟು ರೆಬಲ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಸ್ವಲ್ಪ ಅಲ್ಲಾಡುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಬಿಜೆಪಿ ಈ ಚುನಾವಣೆಯನ್ನ ತೀರಾ ಸೀರಿಯಸ್ ಆಗಿ ಪರಿಗಣಿಸಿದೆ. ಎಲ್ಲಾ ರಾಜ್ಯಗಳನ್ನೂ ಕೂಡ ಗೆಲ್ಲೇಬೇಕು ಅನ್ನುವಂತಹ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ. ಮಿತ್ರರೇ, ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.